ನಮಸ್ಕಾರ ಸ್ನೇಹಿತರೆ, ಆಲ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮಾರ್ಚ್ 3ಕ್ಕೆ ಈ ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣ. ಹೌದು, ಆಕಾಶದಲ್ಲಿ ಕಾಣಿಸಲಿದೆ ಬ್ಲಡ್ ಮೂನ್ ಚಮತ್ಕಾರ. ಖಗೋಳ ಆಸಕ್ತರಿಗೆ 2026ರ ಆರಂಭದಲ್ಲಿ ಒಂದು ಅದ್ಭುತ ಸುದ್ದಿ ಸಿಕ್ಕಿದೆ ಸ್ನೇಹಿತರೆ. ಆ ಸುದ್ದಿ ಏನು ಮತ್ತು ಎಲ್ಲಿ ಯಾವಾಗ ಸಂಭವಿಸಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವ ನೋಟಿಫಿಕೇಶನ್ ಅನ್ನು ತಪ್ಪದೇ ದಿನಾಲೂ ನೋಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬರುವ ಮಾರ್ಚ್ 3ರಂದು ಈ ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದ್ದು, ಅದು ಆಕಾಶದಲ್ಲಿ ಚಂದ್ರನು ಕೆಂಪು ಮಿಶ್ರಿತ ಕಿತ್ತಳೆ ಬಣ್ಣದಲ್ಲಿ ಕಂಗೊಳಿಸಲಿದ್ದಾನೆ. ಈ ಅಪರೂಪದ ವಿದ್ಯಮಾನವನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ. ನಾಸಾ ವಿಜ್ಞಾನಿಗಳ ಪ್ರಕಾರ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ದಟ್ಟವಾದ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ವಾತಾವರಣದ ಮೂಲಕ ಹಾದು ಚಂದ್ರನ ಮೇಲೆ ಬಿದ್ದಾಗ ಚಂದ್ರನು ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತಿದ್ದಾನೆ. ಇದು ಪ್ರಪಂಚದಾದ್ಯಂತ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಪ್ರತಿಬಿಂಬ ಚಂದ್ರನ ಮೇಲೆ ಬಿದ್ದಂತೆ ಭಾಸವಾಗುತ್ತದೆ. ಗ್ರಹಣದ ಆರಂಭ ಮುಂಜಾನೆ 11:44 ಚಂದ್ರನು ಭೂಮಿಯ ಮುಸುಕಾದ ನೆರಳನ್ನು ಪ್ರವೇಶಿಸುತ್ತಾನೆ. ಆಗಸ್ಟ್ ಗ್ರಹಣ ಮುಂಜಾನೆ 2:50 ಚಂದ್ರನ ಒಂದು ಭಾಗ ಕಪ್ಪಾಗಲು ಶುರುವಾಗುತ್ತದೆ. ಪೂರ್ಣಗ್ರಹಣ ಮುಂಜಾನೆ 4:04 ಚಂದ್ರನ ಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಗ್ರಹಣದ ಅಂತ್ಯ ಮುಂಜಾನೆ 5:03 ಪೂರ್ಣಗ್ರಹಣ ಮುಕ್ತಾಯವಾಗುತ್ತದೆ. ಬೆಳಗ್ಗೆ 7:23 ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಗ್ರಹಣ ಎಲ್ಲೆಲ್ಲಿ ಕಾಣಿಸಲಿದೆ ಎಂದು ತಿಳಿಯೋಣ ಬನ್ನಿ. ಈ ಬಾರಿಯ ಚಂದ್ರಗ್ರಹಣವು ಉತ್ತರ ಮತ್ತು ಮಧ್ಯ ಅಮೆರಿಕ, ಪೆಸಿಫಿಕ್ ಸಾಗರ ಪ್ರದೇಶ, ಆಸ್ಟ್ರೇಲಿಯಾ ಮತ್ತು ಪೂರ್ಣ ಏಷ್ಯಾದಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ. ಅಮೆರಿಕ ಯೂಟಾ ಪ್ರಾಂತ್ಯದ ಜನರಿಗೆ ಇದು ಅತ್ಯುತ್ತಮವಾಗಿ ಕಾಣಿಸಲಿದ್ದು, ಅಲ್ಲಿಯ ನಿವಾಸಿಗಳು ಮುಂಜಾನೆಯ ಅವಧಿಯಲ್ಲಿ ಈ ದೃಶ್ಯವನ್ನು ಸಂಭವಿಸಬಹುದು. ಆದರೆ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ಜನರಿಗೆ ಈ ಗ್ರಹಣ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಸೂರ್ಯಗ್ರಹಣದಂತೆ ಚಂದ್ರನ ಗ್ರಹಣ ವೀಕ್ಷಿಸಲು ಯಾವುದೇ ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ. ಇದನ್ನು ಬರಿಗಣ್ಣಿನಿಂದಲೇ ಸುರಕ್ಷಿತವಾಗಿ ನೋಡಬಹುದು. ನಗರ ದೀಪಗಳಿಂದ ದೂರವಿರುವ ಉತ್ತರದ ಪ್ರದೇಶದಲ್ಲಿ ನಿಂತು ಬೈನಾಕ್ಯುಲರ್ ಅಥವಾ ಟೆಲಿಸ್ಕೋಪ್ ಬಳಸಿದರೆ ಈ ರಕ್ತ ಬಂದಿರಲಿಲ್ಲ.